ಯುವ ಭರವಸೆಯ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಕ್ಯಾಪ್ಟನ್ ಬ್ರಜೇಶ್ ಚೌಟ, ದಕ್ಷಿಣ ಕನ್ನಡ ಮಂಗಳೂರಿನ ಸಂಸದರು, ಯುವ ಸಂಸದರು. BJP ಈ ಬಾರಿ ಎಲ್ಲರಿಗೂ ಹಳೆ ಮುಖಗಳಿಗೆ ಜಾಸ್ತಿ ಮಣೆ ಹಾಕಿದ್ದು, ಯಾರಿಗೂ ಹೊಸಬರಿಗೆ ಅಂತ ಟಿಕೆಟ್ಗಳು ಬರಲಿಲ್ಲ. ಅಂಥದ್ರಲ್ಲಿ ಹೊಸಬರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದರೆ ಅದರಲ್ಲಿ ಪ್ರಪ್ರಥಮರು ಬ್ರಜೇಶ್ ಚೌಟ್ರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಅಂಕಿತ್. ಮತ್ತೊಬ್ಬರು ಇಡೀ ಕರ್ನಾಟಕದಾದ್ಯಂತ ಚಿರಪರಿಚಿತ, ದೇಶಾದ್ಯಂತ ಕೂಡ ಚಿರಪರಿಚಿತ. ತಮ್ಮ ಫೈರ್ ಬ್ರ್ಯಾಂಡ್ ಹೇಳಿಕೆಗಳು, ಆಮೇಲೆ ಕೌಂಟ್ರುಗಳು, ಈ ಕಾರಣಕ್ಕಾಗಿ, ಆಮೇಲೆ ತೆಲುಗು ಸಿನಿಮಾ ರಂಗದ ಬಾಲಯ್ಯ ಡಯಲಾಗ್ ಮೂಲಕ ಕೂಡ ಭಾಳ ಫೇಮಸ್ ಆದಂಥವರು ಪ್ರದೀಪ್ ಈಶ್ವರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರದೀಪ್ ಈಶ್ವರ್, ಇದರ ಜೊತೆಗೆ ಒಂದು ಮಾತನ್ನು ಹೇಳ್ತೀನಿ. ಪ್ರದೀಪ್ ಈಶ್ವರ್ ಅವರು ಬೆಳೆದು ಬಂದ ಹಾದಿ ಕೂಡ ನಮಗೆಲ್ಲ ಗೊತ್ತಿದೆ, ಎಸ್ಪೆಷಲಿ ನನಗಂತೂ ಭಾಳ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಅವರು ಒಂದು 5,000 MBBS ಡಾಕ್ಟರ್ಗಳನ್ನು ರೆಡಿ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಬ್ಬರು ಸೈನ್ಯದಲ್ಲಿ ಕೆಲಸ ಮಾಡಿದಂಥವರು, ಅದು ದೇಶ ಸೇವೆನೇ. ಡಾಕ್ಟರ್ಗಳನ್ನು ನಿರ್ಮಾಣ ಮಾಡಿ ಅಥವಾ ಇಂಜಿನಿಯರ್ಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡೋದು, ಅದು ಕೂಡ ದೇಶ ಸೇವೆನೇ. ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ರೇಷಿಯೋ ತಗೊಂಡ್ರೆ 25 ವರ್ಷದ ಕೆಳಗಿನ 50% ಜನ ಭಾರತದಲ್ಲಿದ್ದಾರೆ, 35 ವರ್ಷ ಒಳಗಿನ 65% ಜನ ಭಾರತದಲ್ಲಿದ್ದಾರೆ. ಯುವ ಭಾರತ. ಸೊ ಹಾಗಿದ್ದಾಗ MP ಆಗಿರೋ ಕಾರಣಕ್ಕಾಗಿ ಮೊದಲನೇ ಪ್ರಶ್ನೆಯನ್ನು ಅವ್ರ ಹತ್ರನೇ ಕೇಳ್ತೀನಿ. ಒಂದು, ಈಗಲೂ ಕೂಡ ನಿಮ್ಮ ರಾಜಕಾರಣಗಳು, ಹೊಸ ತಲೆಮಾರಿನ ರಾಜಕಾರಣಗಳು ಅದುವೇ ಇರುತ್ತಾ? ಅಂದರೆ ಮದುವೆ ಮನೆಗೆ ಹೋಗೋದು, ಮುಂಜಿಗೆ ಹೋಗೋದು, ಆಮೇಲೆ ಅಲ್ಲಿ ಯಾರಾದರೂ ಡೆತ್ ಆದರೆ ಹೋಗ್ಬಿಟ್ಟು 5,000 ಕೊಟ್ಟು ಬರೋದು, ಅದನ್ನೇ ಮುಂದುವರಿಸೋದಾ? ಅಥವಾ ಈ ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿ ಇಷ್ಟು ಮುಂದುವರಿಯುವಂಥ ಸಂದರ್ಭದಲ್ಲಿ ಈಗಿನ ರಾಜಕಾರಣ ಹೇಗೆ? ಮೊದಲನೇ ಪ್ರಶ್ನೆ ನಿಮಗೂ ಬರ್ತದೆ ಈ ಪ್ರಶ್ನೆ. ಮೊದಲನೇದಾಗಿ ತುಂಬ ಧನ್ಯವಾದ ರಿಪಬ್ಲಿಕ್ ಕನ್ನಡ ನನ್ನಂಥ ಒಬ್ಬ ಯುವಕನಿಗೆ ಮತ್ತು ವಿಶೇಷವಾಗಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೊಬ್ಬಂಥ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಮಾತ್ರ ಕೊಡೋದಲ್ಲ, ನಿಮ್ಮಂಥ ಸಂಸ್ಥೆಯು ಗುರುತಿಸಿ ಇಲ್ಲಿ ಕರೀತದೆ ಅನ್ನುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ಎರಡನೇದಾಗಿ ರಾಜಕಾರಣ ಅನ್ನುವಂಥದ್ದು ಜನರ ಮಧ್ಯೆ ಇರಬೇಕು. ಜನಪ್ರತಿನಿಧಿ ಆಗುವಂಥದ್ದು ಇವತ್ತಿನ ಯಾವುದೇ ಕಾಲಘಟ್ಟದಲ್ಲಿ ಕೂಡ ಜನರ ಜೊತೆಗೆ ಸಂಬಂಧ ಇಲ್ಲದಿದ್ದರೆ ಜನರ ಭಾವನೆಗಳು, ಅಪೇಕ್ಷೆ, ಆಕಾಂಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಆ ಕಾರಣಕ್ಕೆ ಹಳೆಬೇರು ಹೊಸ ಚಿಗುರು ಅನ್ನುವ ರೀತಿಯಲ್ಲಿ ರಾಜಕಾರಣವೂ ಕೂಡ ಅದಕ್ಕೆ ತಕ್ಕ ಹಾಗೆ ಮಾಡಿಫೈ ಆಗ್ತಾ ಹೋಗಬೇಕಾಗ್ತದೆ. ಅದರ ಅರ್ಥ ಜನರಿಂದ ದೂರ ಇರೋದಲ್ಲ. ಮದುವೆ ಮುಂಜಿ ಸಮಾರಂಭ ಇದಕ್ಕೆಲ್ಲ ಹೋಗೋದ್ರೆ ಜೊತೆಗೆ ಅವರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಇವತ್ತಿನ ದಿನಮಾನದಲ್ಲಿ ಹೇಗೆ ಸ್ಪಂದಿಸೋದು, ನಮ್ಮ ಕಾನೂನು ಮತ್ತು ಸಂವಿಧಾನದ ಅಡಿಯಲ್ಲಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ಹೇಗೆ ನಿರ್ಮಾಣ ಮಾಡೋದು ಅನ್ನೋ ದೃಷ್ಟಿಯಿಂದ ಹೊಸ ಯೋಚನೆಗಳನ್ನು ಇಟ್ಕೊಂಡು ನಮ್ಮಂಥ ಯುವಕರು ಬರ್ತಾ ಇದ್ದಾರೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಹೇಳಿದ್ದಾರೆ, ಮುಂದಿನ ಭಾರತದ ಅಮೃತ ಕಾಲ ಕಡೆ ಹೋಗುವಂಥ ಸಂದರ್ಭದಲ್ಲಿ ಭಾರತಕ್ಕೆ 1 ಲಕ್ಷ ಜನ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ವ್ಯಕ್ತಿಗಳು ರಾಜಕಾರಣಕ್ಕೆ ಬರಬೇಕು ಅನ್ನುವಂಥದ್ದು. ಇದೊಂದು ತುಂಬ ಕ್ರಾಂತಿಕಾರಕವಾದಂಥ ಯೋಚನೆ. ಯಾಕೆಂದರೆ 65% ಇರುವಂಥ ಯುವ ಸಮೂಹ, ಯುವ ಜನತೆ ಏನಿದೆಯಾ, ಅದಕ್ಕೆ ಪೂರಕವಾದ ಪಾಲಿಸಿ ಮತ್ತು ಫ್ರೇಮ್ವರ್ಕ್ ನಡಿಬೇಕಾದರೆ ಅವರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿಗಳು, ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ, ರಾಜ್ಯಸಭೆಯಲ್ಲಿ ಅಂಥ ವ್ಯಕ್ತಿಗಳು ಇರಬೇಕು. ಆಗ ಮಾತ್ರ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತದೆ. ವಿಶೇಷವಾಗಿ ನಮಗಿರುವಂಥ ದೊಡ್ಡ ಕ್ಯಾಪಿಟಲ್ ಏನಿದೆಯಾ ಅದು ಹ್ಯೂಮನ್ ಕ್ಯಾಪಿಟಲ್. ಆ ಹ್ಯೂಮನ್ ಕ್ಯಾಪಿಟಲನ್ನು ಸರಿಯಾದ ರೀತಿಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಅವರನ್ನು ಸ್ಕಿಲ್ಲಿಂಗ್ ಮಾಡುವ ದೃಷ್ಟಿಯಿಂದ, ಅವರ ಟ್ಯಾಲೆಂಟನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋ ದೃಷ್ಟಿಯಿಂದ ಪಾಲಿಸಿಗಳು ನಿರ್ಮಾಣ ಆಗಬೇಕು. ಆ ಕಾರಣಕ್ಕೆ ನಮ್ಮಂಥ ಯುವಕರು ರಾಜಕಾರಣಕ್ಕೆ ಬರುವಂಥ ಸಂದರ್ಭದಲ್ಲಿ ಮನುಷ್ಯ ಸಂಬಂಧಗಳನ್ನು ಇಟ್ಕೊಳ್ಳಲಿಕ್ಕೆ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂಥದ್ದು ಒಂದು ಭಾಗ ಆಗಿದ್ದರೆ, ಅವರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ಆ ಕಾರ್ಯಕ್ರಮಗಳ ಜೊತೆಗೆ ನಮಗಿರುವಂಥ ಎನರ್ಜಿಯಲ್ಲಿ ಅದರ ಜೊತೆಗೆ ಈ ಡಿಜಿಟಲ್ ಯುಗಕ್ಕೆ ಬೇಕಾದಂಥ ಕೆಲಸವನ್ನು ಕೂಡ ಮಾಡಬೇಕಾಗುವಂಥದ್ದು ಆಗಬೇಕಾಗ್ಬೋದು. ಪ್ರದೀಪ್ ಈಶ್ವರ್, ಆಂಧ್ರ ಪ್ರದೇಶದ ಗಡಿ, ಆಮೇಲೆ ನಿಮ್ಮ ಡಯಲಾಗ್ಗಳು ಎವರ್ರಾದಿ ಇದರಲ್ಲೇ ನಡೆಯುತ್ತಾ, ಅಥವಾ ಒಂದು ಹೆಜ್ಜೆ ಮುಂದೆ ಹೋಗಿ ಎಸ್ ರಾಜಕಾರಣದಲ್ಲಿ ಒಂದು ಅವಕಾಶಗಳಿದೆ, ಅದು ನಡಿಬೇಕಾಗಿದೆ, ಯುವಕರು ಬರಬೇಕಾಗಿದೆ ಅನ್ನುವಂಥದ್ದು ನಡೆಯುತ್ತೆ? ನಾನು ಅದೇ ಒಂದು ಪ್ರಶ್ನೆಯನ್ನು ಕೇಳಿದೆ. ಸಾಧಾರಣವಾಗಿ ಒಂದು ಕಾಮನ್ ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಮದುವೆ ಮುಂಜಿ ಮರಣ
ಇಲ್ಲಿಗೆ ಹೋಗೋದು, ನೀವಿಲ್ಲದಿದ್ದರೆ ಮತ್ತೊಬ್ಬರು ನಿಮ್ಮ ಸಹೋದರನ ಮತ್ತೊಬ್ಬರನ್ನ ಕಳಿಸೋದು, ಒಂದು ಟೀಮನ್ನು ಕಳಿಸೋದು, ಈ ಮೂಲಕವೇ ಇಲ್ಲಿ ತನಕ ರಾಜಕೀಯ ನಡ್ಕೊಂಡು ಬಂದಿದೆ. ನೀವು ಒಂದು ಆರಂಭದಲ್ಲಿ ಬಂದಾಗ ಒಂದು ಹೊಸ ಶಕೆ ಆರಂಭವಾಗಬಹುದೇನೋ ಅಂತ ಯಾವುದೇ ಪಕ್ಷದಿಂದ ಶುರುವಾಗಲಿ, ಅದೇನು ತೊಂದರೆ ಇಲ್ಲ. ಸೊ ನಿಮ್ಮ ರಾಜಕೀಯ ಹೇಗೆ ಅಂತ? ಮೊದಲನೇದಾಗಿ ರಿಪಬ್ಲಿಕ್ ವಾಹಿನಿಗೆ ಧನ್ಯವಾದಗಳು ನನ್ನ ಕರೆಸಿದ್ದಕ್ಕೆ, ಮತ್ತು ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ನಮಸ್ಕಾರ ಹೇಳ್ತಾ. ನನಗೆ ಒಂದೂವರೆ ತಿಂಗಳಿದ್ದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಸಿಕ್ತು. ನನಗೆ ಟಿಕೆಟ್ ಸಿಗೋಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ನನ್ನ ಪ್ರತಿಸ್ಪರ್ಧಿಯನ್ನು ಯಾರೂ ಸೋಲಿಸೋದಕ್ಕೆ ಆಗಲ್ಲ ಅನ್ನೋ ಮೈಂಡ್ಸೆಟ್ ಕರ್ನಾಟಕದಲ್ಲಿತ್ತು. ಆ ಕಾರಣಕ್ಕೆ ಎಲ್ಲರೂ ಟಿಕೆಟ್ನ ಗೊತ್ತಿಲ್ಲದೆ ರಿಜೆಕ್ಟ್ ಮಾಡ್ತಿದ್ರು. ಸೊ ಟಿಕೆಟ್ನ ರಿಜೆಕ್ಟ್ ಮಾಡಿ ನನಗೆ ಟಿಕೆಟ್ ಸಿಗಲು ಕಾರಣ ಆದಂಥ ಎಲ್ಲ ಸ್ಪರ್ಧೆಯಲ್ಲಿದ್ದವ್ರಿಗೆ ನಾನು ಬಂದು 30 ಡೇಸಲ್ಲಿ ಐ ಆಮ್ ಏಬಲ್ ಟು ಟೆಲ್ ಮೈ ಸ್ಟೋರಿ ಟು ದ ಚಿಕ್ಕಬಳ್ಳಾಪುರ. 2.5 ಲಕ್ಷ ಜನಕ್ಕೆ ನನ್ನ ಕಥೆಯನ್ನು, ನನ್ನ ವಿಷನ್ನ ನಾನು 1 ತಿಂಗಳಲ್ಲಿ ಹೇಳಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆದರೆ 5 ವರ್ಷದಲ್ಲಿ ನನ್ನ ಕಥೆಯನ್ನು, ನನ್ನ ವಿಷನ್ನ ಯಶಸ್ವಿ ಮಾಡ್ತೀನಿ ಅಂತ. ತಾವು ಮದುವೆ ಮುಂಜಿ ಬಗ್ಗೆ ಕೇಳಿದ್ರಿ ಸರ್. ನಾನು ಕಳೆದ 2 ವರ್ಷದಿಂದ ಯಾವ ಮದುವೆಗೂ ಅಟೆಂಡ್ ಆಗಿಲ್ಲ, ಯಾವ ಫಂಕ್ಷನ್ಗೂ ಹೋಗಲ್ಲ. 2 ವರ್ಷದಿಂದ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು, ನಾನು ಬರಲೇಬೇಕು ಅಂತ ಹೇಳಿದ್ರು. ಯಾಕೆಂದರೆ ಅದು ನನ್ನ ಮದುವೆ ಆಗಿತ್ತು, ಆಬ್ಸೆಂಟ್ ಆಗಂಗಿರಲಿಲ್ಲ. ಸೊ ಅದೊಂದು ಮದುವೆಗೆ ಹೋಗಿದ್ದೆ. ಆ ನಂತರ ನೀವು ಗಮನಿಸಿ, ನಾನು ಜನರಲಾಗಿ ಹೇಳ್ತಾರೆ, ಒಂದು ಮದುವೆಗೆ ಹೋದರೆ ಒಂದು 3-4 ಸಾವಿರ ಜನ ಸಿಗ್ತಾರೆ, ಓಟ್ ಹಾಕ್ಬಿಡ್ತಾರೆ. ತಪ್ಪು ಕಲ್ಪನೆ ಅದು. ಮೋಸ್ಟ್ಲಿ ಈ ಜನ್ರೇಷನ್ಗೆ ನಾನು ಏನು ಮಾಡಿದ್ದೀನಿ ಅಂತ ನಿಮ್ಗೆ ಒಂದೊಂದೇ ವಿವರಿಸ್ತೀನಿ ಸರ್. ನಾನು ಕಳೆದ 14 ತಿಂಗಳಲ್ಲಿ ಏನು ಮಾಡಿದ್ದೀನಿ ಅಂತ. ನಾನು ಇವತ್ತಿಲ್ಲಿ ನಿಂತು ಮಾತಾಡೋದಕ್ಕೂ ಒಂದು ರೀಸನ್ ಇದೆ ಸರ್. ಕರ್ನಾಟಕದ ಯಂಗ್ಸ್ಟರ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಒಬ್ಬ ತಬ್ಬಲಿ ಹುಡುಗ, ಒಬ್ಬ ಅನಾಥ ಹುಡುಗ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನೆ. ಬಡವ್ರ ಮಕ್ಕಳು ನೀವೆಲ್ಲ ಯಾವಾಗ ಕಾಲ ಮೇಲೆ ನಿಂತ್ಕೊತೀರ ಅಂತ ಕರ್ನಾಟಕಕ್ಕೆ ಒಂದು ಸಂದೇಶ ಕಳಿಸ್ಬೇಕು ಅಂತ ನಾನು ನಿಂತು ಮಾತಾಡ್ತಿದ್ದೀನಿ ಸರ್. ಕೂತು ಮಾತಾಡಿದೆ. ಯಾಕೆಂದರೆ ಬಡವ್ರ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ಬೆಂಗಳೂರಲ್ಲಿ ನಿಲ್ಲೋದು ಭಾಳ ಕಷ್ಟ ಸರ್. ಅಂಥದ್ರಲ್ಲಿ ರಾಜಕಾರಣದಲ್ಲಿ ಡಿವೈನ್ ಇಂಟರ್ವೆನ್ಷನ್ನಿಂದ. ಆದರೆ ನಿಮ್ಮ ಮಾತನ್ನು ಚಿಕ್ಕಬಳ್ಳಾಪುರ ಜನತೆ ಲೋಕಸಭಾ ಚುನಾವಣೆಯಲ್ಲಿ ಕೇಳಲಿಲ್ಲ. ಅಯ್ಯ, ನೀವು ಒಂದು ಚಾಲೆಂಜ್ ಹಾಕಿದ್ರಿ, ಒಂದು ವೇಳೆ ಅವ್ರಿಗೆ ಗೆದ್ರೆ ನಾನು ಅವರ ಮುಂದೆ ಗೆಲ್ತೀನಿ ಅಂತ ಹೇಳಿ. ಹಾಗಿದ್ರೆ ನಿಮ್ಮ ಮಾತನ್ನ ಕೇಳಿಲ್ವ? ಯಾಕೆಂದ್ರೆ ನೀವು ಹೇಳಿದ್ರಿ ನಾನು ನಿಮಗೂ 30 ದಿನಗಳೊಳಗಾಗಿ ನೀವು MLA ಆದ್ರಿ ಅಂತ ನೀವು ಹೇಳಿದ್ರಿ. ಸಿನಿಮಾ ರಂಗದಲ್ಲಿ ಒಂದು ಸ್ಟೈಲ್ ಇತ್ತು ಮೊದಲು. ಹೆಂಗೆ ಅಂತಂದ್ರೆ, ಒಂದು ಸಿನಿಮಾ 100 ದಿವಸ ಓಡಬೇಕು ಅಂತಂದ್ರೆ ಒಂದು ಥಿಯೇಟ್ರಲ್ಲಿ 100 ದಿವಸ ಓಡಬೇಕಾಗತ್ತೆ. ಈಗ ಹೆಂಗೆ ಮಾಡಿದ್ದಾರೆ ಅಂದರೆ, ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದಕ್ಕಿಂತ ಮೊದಲೇ 100 ಥಿಯೇಟರ್ಗಳಲ್ಲಿ 1 ದಿವಸ ಓಡಿದರೆ ಅದು 100 ದಿವಸ ಓಡ್ದಂಗೆ ಆಗ್ಬಿಡ್ತದೆ, ಆ ಲಾಭ ಬಂದುಬಿಡ್ತದೆ. ಹಂಗಾಗ್ಬಿಡುತ್ತಾ ನಿಮ್ಮದು? ಬಟ್ ನೋಡಿ, ಒಂದು ಮಾತು ಹೇಳ್ತೀನಿ ಸರ್. ಈಗ ನಮ್ಮಲ್ಲಿ ಸಂಸದರಾಗಿದ್ದಾರೆ, ಅವರು 5 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ MLA ಆಗಿದ್ದರು. ಆವತ್ತು BJP MP ಕ್ಯಾಂಡಿಡೇಟ್ಗೆ 33,000 ಲೀಡ್ ಬಂದಿತ್ತು ಚಿಕ್ಕಬಳ್ಳಾಪುರದಲ್ಲಿ. ಈಗ ಅವರೇ MP ಕ್ಯಾಂಡಿಡೇಟ್ ಆಗಿದ್ದರು, 3 ಸಲ MLA, 1 ಸಲ ಮಿನಿಸ್ಟರ್ ಆಗಿದ್ದರು. ನಾನು ಅವ್ರ ಲೀಡ್ನ 19,000ಕ್ಕೆ ನಿಲ್ಲಿಸಿದ್ದೀನಿ. ಅವ್ರು MLA ಆಗಿದ್ದಾಗ BJP ಕ್ಯಾಂಡಿಡೇಟ್ 33,000ಕ್ಕೆ ಹೋಗಿತ್ತು. ನಾನು ಅವ್ರ ಸ್ವಂತ ಊರಲ್ಲೇ, ಬಿಲೀವ್ ಮಿ ಸರ್, ಅವ್ರದ್ದು ನಂದು ಒಂದೇ ಊರು. MP ಎಲೆಕ್ಷನಲ್ಲಿ ನನಗೆ ಲೀಡ್ ಇದೆ, ಅವ್ರ ಬೂತಲ್ಲಿ ನನಗೆ ಲೀಡ್ ಇದೆ. MP ಎಲೆಕ್ಷನ್ನು ಬೇರೆ ಪ್ಯಾಟರ್ನಲ್ಲಿ ನಡೆಯುತ್ತೆ ಸರ್. ನನ್ನ ತಾಲೂಕಲ್ಲಿ ನಾನು ಲೀಡ್ನ ತಡೆಯೋದ್ರಲ್ಲಿ ಯಶಸ್ವಿ. ನೋಡಿ ಸರ್, ಪಾಲಿಟಿಕ್ಸಲ್ಲಿ ಇಟ್ಸ್ ಅ ವೇ ಆಫ್ ದ ಪಾಲಿಟಿಕ್ಸ್. ನೀವು ವೋಟರ್ನ ಹೊಸ ವೇಯಲ್ಲಿ ಮೋಟಿವೇಟ್ ಮಾಡಬೇಕು. ನಾನು ಚಾಲೆಂಜ್ ಮಾಡಿದೆ, ನಾಳೆ ನನ್ನನ್ನು ಇಷ್ಟಪಟ್ಟು ಹುಡುಗರು, ನನ್ನನ್ನು ಇಷ್ಟಪಡೋರು, ನನ್ನ ಫಾಲೋಯರ್ಸು ನನ್ನ ಗೌರವ ಉಳಿಸ್ಬೇಕು ಅಂತ ಯಾಕೆ 1 ಲಕ್ಷ ಎಕ್ಸ್ಟ್ರಾ ಓಟ್ ಬಿದ್ದಿಲ್ಲ ಅಂತ ಭಾವಿಸ್ತೀರಾ ಸರ್? ಹಾಗಾದ್ರೆ ನೀವೀಗ ಮೋಟಿವೇಶನ್ ಸ್ಪೀಕರ್ ಕೂಡ ಹೌದು. ನಿಮ್ಮ ಫಾಲೋವರ್ಸ್ಗಳು ಸಾಕಷ್ಟು ಜನ ಕೂಡ ಇದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ನೀವೇ ಕೂಡ ಹೇಳಿದ್ರು ಮಗ ಗೆದ್ದೆ. ಇಲ್ಲ, ನಾನು ಮಾತು ತಪ್ಪಿಲ್ಲ. ನೀವು ರಾಂಗ್ ಸಂದೇಶ ಕೊಟ್ಟಂಗಾಗಲ್ವಾ? ಜಯಪ್ರಕಾಶ್ ಸರ್ ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ ರಾಜೀನಾಮೆ ಯಾವಾಗ ಅಂತ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಕೇಳಿದ್ರಿ. ಐ ಅಗ್ರಿ ಸರ್, ದಟ್ ಕೈಂಡ್ ಆಫ್. ನಾನು ಸರ್ ಅದು ಫುಲ್ ಸ್ಟೇಟ್ಮೆಂಟು ಫಸ್ಟ್ ಒಂದು ಖಾಸಗಿ ವಾಹಿನಿಗೆ ರಿಯಾಕ್ಟ್ ಮಾಡಿದೆ. ನಾನು ಹೇಳಿದ್ದೆ, ಸುಧಾಕರ್ ಅವರು ನನಗೊಂದು ಚಾಲೆಂಜ್ ಆಗ್ತಾರೆ, ನಾನು ಹೇಳ್ತೀನಿ ನಿಮ್ಮ ಚಾಲೆಂಜ್ನ ನಾನು ರಿಸೀವ್ ಮಾಡ್ತೀನಿ, ನನ್ನ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿ. ನೀವು ಅಕ್ಸೆಪ್ಟ್ ಮಾಡಿದ್ರೇನೆ ಅಂತ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಆದರೆ ಸ್ಟಾರ್ಟಿಂಗ್ ಒಂದು ಡೈಲಾಗ್ ಮಾತ್ರ 1 ಓಟ್ ಲೀಡ್ ಬಂದರೆ ಅಂತ ಆಯಿತು. ಅವ್ರು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಿದ್ರೆ ನಾನು ಮೀಡಿಯಾದ ಮೇಲೆ ನಾನು ಕೊಡಕ್ಕೆ ಮತ್ತೆ ಮೀಡಿಯಾದ ಮೇಲೆ ಇಲ್ಲ, ನಾವು ಎಡಿಟ್ ಮಾಡಿದ್ವಿ, ನಿಮ್ಮ ಸ್ಟಾರ್ಟಿಂಗ್ ಇಂದ ಮಾತ್ರ ಹಾಕಿದ್ವಿ ನಾವು. ಇಲ್ಲ ಹಂಗಲ್ಲ ಸರ್, ನಾವೊಂದು ಪುಕ್ಷಣ ಸಿಕ್ಬಿಡ್ತೀವಿ, ಆಮೇಲೆ ನೀವು ಹೇಳ್ಬೇಕಾಗಿತ್ತು ಕನ್ನಡಿ ಮುಂದೆ ನಿಂತು ನೋಡು, ಅದು ಯಾರು ನಿನ್ನನ್ನು ಸೋಲಿಸುವ, ಅದು ನಿನ್ನ ಮನೆಯ ಕನ್ನಡಿಯ ಮುಂದಿದೆ, ಅದು ನೀನೇ ಅಂತ ಹೇಳಿಲ್ಲ ನೀವು. ಏನು ಗೊತ್ತಾ ಸರ್, ನಾನು ನಿಮಗೂ ಸೇರಿದಂತೆ ಐ ಶುಡ್ ಥ್ಯಾಂಕ್ ಆಲ್ ದ ಮೀಡಿಯಾ. ಯಾಕೆ ಗೊತ್ತಾ ಸರ್, ಹೊಗಳಿಸ್ಕೋಬೇಕು ಅಂದರೆ ಭಾಳ ಕಷ್ಟಪಡ್ಬೇಕು ಸರ್. ನಾನು ರಾಜಕಾರಣದಲ್ಲಿ ಒಂದು ಅಂದ್ಕೊಂಡಿದ್ದೀನಿ ಸರ್, ಪೀಪಲ್ ಮೇ ಲೈಕ್ ಮೀ ಕ್ಯಾನ್ ಡಿಸ್ಲೈಕ್ ಮೀ, ಬಟ್ ಕರ್ನಾಟಕ ಶುಡ್ ನಾಟ್ ಇಗ್ನೋರ್ ಮೀ. ಪ್ರದೀಪ್ ಈಶ್ವರ್ನ ಇಗ್ನೋರ್ ಮಾಡಿದಷ್ಟು ಐಡೆಂಟಿಟಿ ಅಂತೂ ಕರ್ನಾಟಕದಲ್ಲಿ ಕಾಪಾಡ್ಕೊತೀನಿ. ನಾನು ಇದ್ದೀನಿ, ನನ್ನ ಅಸ್ತಿತ್ವನ
ಹಂತ ಹಂತದಲ್ಲೂ ನಾನು ಐಡೆಂಟಿಟಿನ ಕಾಪಾಡ್ಕೊಂಡು ಬರ್ತೀನಿ. ಓಕೆ, ಬಂದೆ ಸರ್. ನಾನು ನಿಮ್ಮ ಬಳಿಗೆ ಬರ್ತೀನಿ. ಮಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಾಗ ನನಗೆ ಆ ಭಾಗ ಕೂಡ ಭಾಳ ಹತ್ತಿರವಾಗಿರೋ ಕಾರಣಕ್ಕಾಗಿ ಬಹುತೇಕ ನೀವು ಓವರಾಲ್ ಮಾತಾಡಬೇಕು, ಆದರೂ ಕೂಡ ಮಂಗಳೂರು ಒಂದು ಉದಾಹರಣೆ ಇಟ್ಟು ಹೇಳ್ತೀನಿ. ಎಷ್ಟು ಯೂತ್ಗಳು ಮಂಗಳೂರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಅಲ್ಲೇ ಕೆಲಸ ಪಡಿತೀನಿ ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ? ನನ್ನ ಪ್ರಕಾರ ಒಂದೋ ಮುಂಬೈಗೆ ಹೋಗ್ತಾರೆ, ಒಂದೋ ಬೆಂಗಳೂರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬರ್ತಾರೆ. ಅಲ್ಲಿ ಅಂಥ ಉದ್ಯೋಗಾವಕಾಶಗಳು ಎಲ್ಲಿದೆ? ಐ ಎಗ್ರಿ, ನೀವು ಅತ್ಯದ್ಭುತವಾದಂಥ ಭಾಳ ಅದ್ಭುತವಾಗಿ ಕಂಬಳ ನಡೆಸ್ಕೊಡ್ತಾರೆ ಅಲ್ಲಿ. ಇವರದೇ ಕಾರ್ಯಕ್ರಮದಲ್ಲಿ ಕೋಣಗಳ ಓಟ ಭಾಳ ಅದ್ಭುತವಾಗಿರುತ್ತೆ. ಆ ಸಾಂಸ್ಕೃತಿಕ ಹಿರಿಮೆಯಲ್ಲಿ ಅವರಿಗಿದೆ, ಅದರ ಬಗ್ಗೆ ಇದೆ. ಯಾಕೆಂದರೆ ನಾನು ಅವ್ರು 5,000 ಡಾಕ್ಟ್ರುಗಳನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಾಗ ಆ ಸಾಂಸ್ಕೃತಿಕ ಹಿರಿಮೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಚೌಟ್ರು ಮಾಡಿದ್ದಾರೆ. ಆದರೆ ಅಲ್ಲಿಯ ಮಕ್ಕಳು ಅದೇ ಕೋಣವನ್ನು ಓಡಿಸಬೇಕಾ? ಅಲ್ಲಿಯೇ ತಮ್ಮ ಕಾಲ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಉಂಟಾಗಬೇಕಾ? ಯಾಕೆ ಉಂಟಾಗ್ತಾ ಇಲ್ಲ ಮಂಗಳೂರಲ್ಲಿ?